ಶುಭೋದಯ, ಎಲ್ರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಾರಾಸ್ ಕಿಚನ್. ನಾನಿವತ್ತು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ನುಗ್ಗೆಕಾಯಿ ಮತ್ತೆ ಬದನೆಕಾಯಿ ಯೂಸ್ ಮಾಡಿ ಕರಿ ಮಾಡ್ತಿದ್ದೀನಿ. ಇದು ಚಪಾತಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲಾದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೀಸನ್ ಇದ್ದಾಗ ಮಾಡ್ಕೊಂಡ್ಬಿಟ್ಟಾಗ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಸೀಸನ್ ಇಲ್ದಾಗ ನುಗ್ಗೆಕಾಯಿ ಆಗ್ಲಿ, ಮಾವಿನಕಾಯಿ ಆಗ್ಲಿ ಅದ್ರ ಟೇಸ್ಟ್ ಸಿಗಲ್ಲ. ಹಾಗಾಗಿ ನಾನಿಲ್ಲಿ 5 ನುಗ್ಗೆಕಾಯಿ ಯೂಸ್ ಮಾಡಿ ಕರಿ ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ಬ್ರಿಂಜಾಲ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ವೈಟ್ದಾದ್ರೂ ಯೂಸ್ ಮಾಡ್ಕೋಬಹುದು, ಪರ್ಪಲ್ ಕಲರ್ ಆದ್ರೂ ಯೂಸ್ ಮಾಡ್ಕೋಬಹುದು. ಯಾವ್ದಾದ್ರೂ ಯೂಸ್ ಮಾಡ್ಕೊಂಡ್ ಮಾಡ್ಬೋದು. ಒಂದ್ ಸ್ಮಾಲ್ ಗ್ಲಾಸ್ ಕಡ್ಲೆ ಬೀಜ ಸೇರ್ಸ್ಕೊತಿದ್ದೀನಿ. ಕಡ್ಲೆ ಬೀಜ ಒಂದು ಹೆವಿ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. 1/4 ಕಪ್ಪು ಕಡ್ಲೆ ಪಪ್ಪು ಯೂಸ್ ಮಾಡ್ತಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಯೂಸ್ ಮಾಡ್ತಿದ್ದೀನಿ. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಂ ಉರಿಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಫೈನ್ ಪೌಡರ್ ಮಾಡಿ ಎತ್ತಿಟ್ಕೋಬೇಕು ಸೈಡ್ಗೆ. ಅದ್ರ ಜೊತೆ ನಾನು ಕಾಯಿ ತುರಿ ಕೂಡ ಸೇರ್ಸ್ಕೊಂಡಿದ್ದೀನಿ. 1/2 ಕಪ್ ಕಾಯಿ ತುರಿ ಸೇರ್ಸ್ಕೊತಾ ಇದ್ದೀನಿ. ಕಡ್ಲೆ ಬೀಜ, ಕಡ್ಲೆ ಪಪ್ಪು, ಬಿಳಿ ಎಳ್ಳು ಹಾಗೆ 1/2 ಕಪ್ಪು ಕಾಯಿ ತುರಿ ಇಷ್ಟುನು ಫೈನ್ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು. ಹಾಗೆ ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರ್ಸ್ಕೊಂಡು ಸ್ವಲ್ಪ ಸಾಸಿವೆ, ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಕರಿಬೇವು, ನಂತರ ಸ್ವಲ್ಪ ಒಗ್ಗರಣೆಗೂ ಎಳ್ಳು ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಒಂದು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಅಂತ ಆನಿಯನ್ನು, ಸ್ವಲ್ಪ ಫ್ರೈ ಆದ್ಮೇಲೆ ಆನಿಯನ್ನು ಮೀಡಿಯಂ ಫ್ರೈ ಆಗ್ಬೇಕು. ನಂತರ ನಾನು ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂತ ಟೊಮೆಟೊ ಸೇರ್ಸ್ಕೊತಾ ಇದ್ದೀನಿ. ನಾಟಿ ಟೊಮೆಟೊ ಆದ್ರೂ ಸೇರ್ಸ್ಕೋಬಹುದು, ಆಪಲ್ ಟೊಮೆಟೊ ಆದ್ರೂ ಸೇರ್ಸ್ಕೋಬಹುದು. ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಟೊಮೆಟೊನ ಸೇರ್ಸ್ಕೊಂಡೆ. ಟೊಮೆಟೊ ಆನಿಯನ್ ಎರಡು ನೀಟಾಗಿ ಫ್ರೈ ಆಗ್ಬೇಕು. ಫ್ರೈ ಆದ ನಂತರ ಸ್ವಲ್ಪ ಟರ್ಮರಿಕ್ ಸೇರ್ಸ್ಕೊತಿದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಸೇರ್ಸ್ಕೊಳ್ಳಿ. ಹಾಗೆ ನಂತರ ಇದೇನ್ ರುಬ್ಬಿಟ್ಕೊಂಡಿದ್ವಿ ಕಡ್ಲೆ ಬೀಜ, ಕಡ್ಲೆ ಪಪ್ಪು, ಕಾಯಿ ತುರಿ, ಬಿಳಿ ಎಳ್ಳು ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಈ ಆನಿಯನ್ ಮತ್ತೆ ಈರುಳ್ಳಿ ಏನ್ ಹಾಕೊಂಡಿದ್ವಿ ಅದ್ರ ಜೊತೆ ಸೇರ್ಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿಲಿ ಏನಿರುತ್ತೋ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ಅದನ್ನ ನೀಟಾಗಿ ಹಾಕೋಬಿಡ್ಬೇಕು. ಸುಮ್ನೆ ಯಾಕೆ ಮಸಾಲೆ ಎಲ್ಲಾನು ಯೂಸ್ ಮಾಡಿರ್ತೀವಲ್ಲ, ಯಾಕೆ ವೇಸ್ಟ್ ಮಾಡಬೇಕು? ನೀಟಾಗಿ 5ರಿಂದ 10 ನಿಮಿಷ ಮೀಡಿಯಂ ಉರಿಲಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ ನಂತರ 1.5 ಸ್ಪೂನ್ ಅಚ್ಚ ಖಾರದ ಪುಡಿ ಸೇರ್ಸ್ಕೊತಾ ಇದ್ದೀನಿ. ನಿಮ್ಗೆ ಹೇಗೆ ಖಾರ ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಸೇರ್ಸ್ಕೊಳ್ಳಿ. ನಾನ್ ಸ್ವಲ್ಪ ಸ್ಪೈಸಿ ಆಗಿ ಇರ್ಲಿ, ನುಗ್ಗೆಕಾಯಿ ಆಗಿರೋದ್ರಿಂದ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರನೂ ಜಾಸ್ತಿನೇ ಸೇರ್ಸ್ಕೊತಿದ್ದೀನಿ. ಹೀಗೆ ಒಂದ್ 5ರಿಂದ 10 ನಿಮಿಷ ನೀಟಾಗಿ ಮೀಡಿಯಂ ಉರಿಲಿ ಇಟ್ಟಾಗ ಅದು ಹಸಿ ವಾಸನೆ ಹೋಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ 1/2 ಸ್ಪೂನ್ ಗರಂ ಮಸಾಲ ಸೇರ್ಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲಾನು ಹಸಿ ವಾಸನೆ ಹೋಗಿದೆ. ಇವಾಗ ನಮ್ಗೆ ನೀರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೋಬಹುದು. ನಾನು ಏನ್ ಹಚ್ಚಿಟ್ಟಿದ್ದೆ ನುಗ್ಗೆಕಾಯಿ 4 ಅದನ್ನು ಸೇರ್ಸ್ಕೊತಾ ಇದ್ದೀನಿ ಈ ಮಸಾಲೆ ಜೊತೆ. ನಿಮ್ ಕನ್ಸಿಸ್ಟೆನ್ಸಿ ಇವಾಗ್ಲೇ ನೀರ್ ಸೇರ್ಸ್ಕೊಬಿಟ್ರೆ ನುಗ್ಗೆಕಾಯಿ ಹಾಕಕ್ ಮುಂಚೆನೆ ಎಷ್ಟು ಅದಕ್ ಬೇಕೋ ಸಾಂಬಾರು
ನುಗ್ಗೆಕಾಯಿ ಬೇಗ ಬಾಯ್ಲ್ ಆಗುತ್ತೆ. ಇಲ್ಲ ಅಂದ್ರೂ ಸ್ವಲ್ಪ ಆಮೇಲೆ ತಿಕ್ಕಾಯ್ತು ಅಂದ್ರೂ ಬಿಸಿನೀರ್ ಸೇರಿಸ್ಕೋಬಹುದು. ನಾನಿಲ್ಲಿ ಪರ್ಪಲ್ ಕಲರು ಬ್ರಿಂಜಾಲ್ ಸೇರ್ಸ್ಕೊತಾ ಇದೀನಿ. ನಿಮ್ ಮನೇಲಿ ವೈಟ್‌ದಿತ್ತು ಅಂದ್ರೂ ಸೇರ್ಸ್ಕೋಬಹುದು. ಯಾವ್ದಿರುತ್ತೋ ಅದನ್ನ ಸೇರ್ಸ್ಕೋಬಹುದು. ನುಗ್ಗೆಕಾಯಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದ್ 10% ಬೇಯ್ಬೇಕು ಅನ್ಬೇಕಾದ್ರೆ ಮಾತ್ರ ಬದ್ನೆಕಾಯಿ ಸೇರ್ಸ್ಕೋಬೇಕು. ಮುಂಚೆನೆ ಸೇರ್ಸಿದ್ರೆ ಫುಲ್ಲುನು ಸ್ಮ್ಯಾಶ್ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರಲ್ಲ. ಈಗ ಏನ್ ಆಲ್ಮೋಸ್ಟ್ ಬೆಂದಿದೆ ನುಗ್ಗೆಕಾಯಿ. ಸಾಫ್ಟ್ ಅನ್ಸ್ತಿದೆ ಮುಟ್ದಾಗ. ಸೊ ಇವಾಗ ಬ್ರಿಂಜಾಲ್ ಸೇರ್ಸ್ಕೋಬಹುದು. ಈಗ ಸೇರ್ಸ್ಕೊಂಡಾಗ ಪರ್ಫೆಕ್ಟ್ ಆಗಿ ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟಾಗ ಬೆಂದ್ಬಿಡುತ್ತೆ. ಉಪ್ಪು ಖಾರ ಕೂಡ ನೀಟಾಗಿ ಅದಕ್ಕೂ ಹಿಡ್ಕೊಳುತ್ತೆ. ಹಾಗೆ ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರ್ಸ್ಕೋಬೇಕು. ನಾನ್ ಮುಂಚೆನೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಎಷ್ಟು ಕಲರ್‌ಫುಲ್ ಆಗಿ ಬಂದಿದೆ ನೋಡಿ. ಕಲರ್‌ಫುಲ್ ಆಗೂ ಬಂದಿದೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ನಾವ್ ಏನ್ದ್ರ ಜೊತೆ ಆದ್ರೂ ತಿನ್ಬೋದು. ಈವನ್ ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ರೋಟಿ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಎಲ್ಲ ಅನ್ನ ಸಾಂಬಾರ್ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ. ಇದು 2 to 3 ಡೇಸ್ ಬ್ಯಾಚುಲರ್ಸ್ ಹಾಗೆ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆನೇ ಇರಲ್ಲ. ಹಾಗೆ ಕುದಿಸ್ತಾ ಕುದಿಸ್ತಾ ಇಟ್ಕೊಂಡು ಯೂಸ್ ಮಾಡ್ಬೋದು. ಸ್ವಲ್ಪ ತಿಕ್ ಅನ್ಸ್ತು, ಹಾಗಾಗಿ ನಾನು ಸ್ವಲ್ಪ ನೀರ್ ಸೇರ್ಸ್ಕೊಂಡು, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ಸ್ತಿತ್ತು, ನಂತರ ಸ್ವಲ್ಪ ಉಪ್ಪು ಸೇರ್ಸ್ಕೊಂಡೆ. ಒಬ್ಬೊಬ್ರು ಮನೇಲಿ ಉಪ್ಪು ಕಡಿಮೆ ತಿಂತಾರೆ, ಒಬ್ಬೊಬ್ರು ಮನೇಲಿ ಜಾಸ್ತಿ ತಿಂತಾರೆ. ಹಾಗಾಗಿ ನಿಮ್ ಮನೇಲಿ ಕನ್ಸಿಸ್ಟೆನ್ಸಿಗೆ ಹೇಗ್ ಬೇಕೋ ಹಾಗೆ ಉಪ್ಪು ಸೇರ್ಸ್ಕೊಳ್ಳಿ. ನಾವು ಬದನೆಕಾಯಿ ಆದ್ರೆ ಫಸ್ಟ್ ತೋಟ ಬೆಂದಿದ್ಯಾ ಅಂತ ನೋಡ್ಬೇಕು. ಕೆಳಗಡೆದು ಸಾಫ್ಟ್ ಆಗ್ಬಿಡುತ್ತೆ ಬೇಗ, ಆದ್ರೆ ತೋಟ ಬೇಗ ಬೇಯಲ್ಲ. ಹಾಗಾಗಿ ಫಸ್ಟ್ ತೋಟ ಇರೋ ಅಂತದ್ ಹಾಕ್ಬಿಟ್ಟು ನಂತರ ಆಮೇಲೆ ಬೇರೆದು ಹಾಕಿದ್ರುನು ಬೇಗ ಬೆಂದ್ಬಿಡುತ್ತೆ. ಕೊನೆಯದಾಗಿ ಸ್ವಲ್ಪ ಹುಣಸೆ ರಸ ತೆಗ್ದಿಟ್ಕೊಂಡಿದ್ ಸೇರಿಸ್ಬಿಟ್ಟು ಒಂದ್ 2 ಮಿನಿಟ್ಸ್ ಕುದಿಸಿದ್ರೆ ನುಗ್ಗೆಕಾಯಿ ಬದನೆಕಾಯಿ ಕರಿ ರೆಡಿ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.